ಹಾಯ್, ಈ ಪ್ರಾಬ್ಲಮ್ ಅಲ್ಲಿ ನಾವು ಡಾಟ್ ಪ್ರಾಡಕ್ಟ್ ಆಫ್ ಒ ಎ ವೆಕ್ಟರ್ ಒ ಬಿ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಇಲ್ಲೊಂದು ಸ್ವಲ್ಪ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ನಾವು ಒ ಎ ಡಾಟ್ ಒ ಬಿ ಬರ್ಕೊಂಡು ಇದಕ್ಕೆ ಡೆಫಿನೇಷನ್ ಇದೆ. ಏನಪ್ಪಾ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಒ ಎ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಒ ಬಿ ವೆಕ್ಟರ್, ಮತ್ತೆ ಕಾಸ್ ಆಂಗಲ್ ಬಿಟ್ವೀನ್ ಒ ಎ ಅಂಡ್ ಒ ಬಿ, ದಟ್ ಈಸ್ ಆಂಗಲ್ ಬಿ ಒ ಎ ತರ ಬರ್ಕೊಂಡಿದೀವಿ ನಾವು. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಒ ಎ 5 ಆಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಒ ಬಿ 6 ಆಗುತ್ತೆ. ಈಗ ಮ್ಯಾಗ್ನಿಟ್ಯೂಡ್ಸ್ ಅಂತ ತಗೊಂಡ್ರೆ ಒ ಬಿ ವೆಕ್ಟರ್ ಮತ್ತೆ ಬಿ ಒ ವೆಕ್ಟರ್ ಎರಡರದ್ದು ಮ್ಯಾಗ್ನಿಟ್ಯೂಡ್ಸ್ ಸೇಮ್ ಇರುತ್ತೆ. ಹಂಗಾಗಿ ಇದು 5, ಇದು 6, ಆಮೇಲೆ ಆಂಗಲ್ ಬಿ ಒ ಎ ಕೊಟ್ಟಿದ್ದಾರೆ ಅವರು 60 ಡಿಗ್ರಿ. ಸೊ ಇದು 30, ಕಾಸ್ 60 ಅಂತಂದ್ರೆ 1/2. ಸೊ ಇದು ಡಿವೈಡ್ ಮಾಡಿದ್ರೆ 15 ಬರುತ್ತೆ. ಸೊ 15 ಈಸ್ ಆನ್ಸರ್. ಹಾಯ್, ಈ ಪ್ರಾಬ್ಲಮ್ ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಒಂದು ಈಕ್ವೇಶನ್, ಮತ್ತೆ ವೆಕ್ಟರ್ ಎ ಏನು ಅಂತ ಕೇಳಿದ್ದಾರೆ. ನಾವು ಒಂದು ಕೆಲಸ ಮಾಡ್ಬೋದು, ಇದು ಈ ಆಪ್ಷನ್ಸ್ ಗಳಲ್ಲೇನೆ 1 by 1 ತಗೊಂಡು ಚೆಕ್ ಮಾಡ್ಬೋದು ಇದನ್ನ ಸ್ಯಾಟಿಸ್ಫೈ ಆಗುತ್ತಾ ಆಗಲ್ವಾ ಅಂತ. ಸೊ ಆಪ್ಷನ್ಸ್ ನ ತಗೊಂಡು ಚೆಕ್ ಮಾಡೋದು. ಸೊ ಇದನ್ನ ನಾವು ಇನ್ಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ. ಈಗ ಎ ಪ್ಲೇಸ್ ಅಲ್ಲಿ ಐ ಪ್ಲಸ್ ಜೆ ಪ್ಲಸ್ ಕೆ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಅವಾಗ ಡಾಟ್ ಪ್ರಾಡಕ್ಟ್ ವಿತ್ ಐ ಅಂತ ಮಾಡಿದ್ರೆ, ಸೊ ಐ ಡಾಟ್ ಐ ದಟ್ ಈಸ್ 1 ಬರುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. ಆದ್ರೆ ಇಲ್ಲಿ ಈ ಸೆಕೆಂಡ್ ಒನ್ ಅಲ್ಲಿ ಈ ಎ ವೆಕ್ಟರ್ ಪ್ಲೇಸ್ ಅಲ್ಲಿ ಇದನ್ನ ಹಾಕೊಂಡು ಈ ಡಾಟ್ ಪ್ರಾಡಕ್ಟ್ ಮಾಡಿದಾಗ, ಸೊ ಐ ಡಾಟ್ ಐ 1 ಬಂತು, ಆಮೇಲೆ ಜೆ ಡಾಟ್ ಜೆ 1 ಬಂತು, ಮತ್ತೆ ಕೆ ಅದು 0 ಆಗುತ್ತೆ. ಸೊ ಟೋಟಲ್ 2 ಬಂದ್ಬಿಡ್ತು. ಬಟ್ ಅವ್ರು ಹೇಳ್ತಾ ಇದ್ದಾರೆ ಈಚ್ ವ್ಯಾಲ್ಯೂಸ್ ಎಲ್ಲನೂ 1ಗೆ ಈಕ್ವಲ್ ಆಗಿರ್ಬೇಕು ಅಂತ. ಬಟ್ ನಮಗೆ 2 ಬರ್ತಾ ಇದೆ. ಹಂಗಾಗಿ ಆಪ್ಷನ್ ಎ ಅನ್ನೋದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಇದನ್ನ. ಈಗ ಸೆಕೆಂಡ್ ಒನ್ ಐನ ಚೆಕ್ ಮಾಡಿದ್ರೆ, ಐ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಪ್ಲೇಸ್ ಅಲ್ಲಿ ಐ ಡಾಟ್ ಐ ಅದು 1 ಬಂತು. ಓಕೆ, ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ಡಾಟ್ ಐ ಅಂದ್ರೆ 1 ಆಗುತ್ತೆ, ಐ ಡಾಟ್ ಜೆ ಅಂದ್ರೆ 0 ಆಗುತ್ತೆ. ಅಲ್ಲಿಗೆ 1 ಬಂತು. ಅಲ್ಲಿಗೆ ಇದು ಸ್ಯಾಟಿಸ್ಫೈ ಆಯ್ತು, ಇದು ಸ್ಯಾಟಿಸ್ಫೈ ಆಯ್ತು. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ವೆಕ್ಟರ್ ಪ್ಲೇಸ್ ಅಲ್ಲಿ ಐನ, ಸೊ ಐ ಡಾಟ್ ಐ ಅಂದ್ರೆ 1 ಆಗುತ್ತೆ, ಐ ಡಾಟ್ ಜೆ 0, ಐ ಡಾಟ್ ಕೆ 0, ಅಲ್ಲಿಗೆ 1 ಬಂತು. ಅಲ್ಲಿಗೆ ಸೊ ವೆಕ್ಟರ್ ಐ ಅನ್ನೋದು ಇದನ್ನೆಲ್ಲ ಸ್ಯಾಟಿಸ್ಫೈ ಮಾಡ್ತಾ ಇರೋದ್ರಿಂದ ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಹಾಯ್, ಈ ಪ್ರಾಬ್ಲಮ್ ಅಲ್ಲಿ ನಾವು ಅಗೈನ್ ಆಂಗಲ್ ನ ಫೈಂಡ್ ಔಟ್ ಮಾಡಬೇಕು, ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ. ಸೊ ಆಂಗಲ್ ನ ನಾವು ಥೀಟಾ ಅಂತ ಇಟ್ಕೊಳ್ಳೋಣ, ಮತ್ತೆ ಈ ಕಂಡೀಷನ್ ಏನೋ ಕೊಟ್ಟಿದ್ದಾರೆ ಇಲ್ಲಿ, ಆ ಕಂಡೀಷನ್ ಬರ್ಕೊಳ್ಳೋಣ. So A dot B equal to magnitude of A dot B equal to magnitude of vector A cross B ಅಂತ. ಸೊ ಇದಕ್ಕೆ ಫಾರ್ಮುಲಾ ಬಂದು ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಕಾಸ್ ಥೀಟಾ. ಇದಕ್ಕೆ ಫಾರ್ಮುಲಾ ಬಂದು ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಅಂತ. ಅಲ್ಲಿಗೆ ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ಕಾಸ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಅಂತ ಬರುತ್ತೆ ನಮಗೆ. ಸೊ ಇವೆರಡನ್ನ ಸ್ಯಾಟಿಸ್ಫೈ ಮಾಡೋ ಥರದ್ದು ಆಂಗಲ್. ಅಥವಾ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1 ಈಕ್ವಲ್ಸ್ ಟ್ಯಾನ್ ಥೀಟಾ ಅಂತ ಆಗುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಟ್ಯಾನ್ ಥೀಟಾ ಆಗುತ್ತೆ. ಸೊ ಇದನ್ನ ಸ್ಯಾಟಿಸ್ಫೈ ಮಾಡೋ ಅಂತ ಥೀಟಾ ವ್ಯಾಲ್ಯೂಸ್ ಯಾವುದು ಅಂತ ನಾವು ನೋಡಿದ್ರೆ, ಸೊ ಥೀಟಾ ಈಕ್ವಲ್ಸ್ π/4 ಅಂತ ಒಂದು, ಆಮೇಲೆ 5π/4 ಅಂತ ಇನ್ನೊಂದು. ರೀಸನ್ ಏನು ಅಂದ್ರೆ ಟ್ಯಾನ್ π/4 ವ್ಯಾಲ್ಯೂ ಬಂದು 1, ಮತ್ತೆ ಟ್ಯಾನ್ 5π/4 ವ್ಯಾಲ್ಯೂ ಈಕ್ವಲ್ ಟು ಟ್ಯಾನ್ π ಪ್ಲಸ್ π/4 ಅಂತ ಆಗುತ್ತೆ. ಸೊ ಟ್ಯಾನ್ π ಪ್ಲಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ, ಸೊ ಟ್ಯಾನ್ π/4 ಅಂತ ಆಯ್ತು. ಸೊ 1 ಬರುತ್ತೆ ಆನ್ಸರ್. ಸೊ ಹಂಗಾಗಿ ಇದನ್ನ ಸ್ಯಾಟಿಸ್ಫೈ ಮಾಡುವಂತ ಆಂಗಲ್ಸ್ π/4 5π/4, ಅಲ್ಲಿಗೆ ಆಪ್ಷನ್ ಡಿ ಆಗುತ್ತೆ.
ಹಾಯ್, ಈ ಪ್ರಾಬ್ಲಮ್ ಅಲ್ಲಿ ಆಂಗಲ್ ಬಿಟ್ವೀನ್ ದಿ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅದು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರುವಂತ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನಾವು ಆಂಗಲ್ನ ತೀಟಾ ಅಂತ ಇಟ್ಕೊಂಡು ಮತ್ತೆ ಈ ಕಂಡೀಷನ್ನ ತಗೊಳ್ಬೇಕು. ಸೊ ಎ ಪ್ಲಸ್ ಬಿ ತೆಗೆದುಕೊಂಡಾಗ ಇದಕ್ಕೆ ಸ್ಕ್ವೇರ್ ಮಾಡಿ, ಎರಡು ಕಡೆ ಸ್ಕ್ವೇರ್ ಮಾಡಿ. ಸೊ ಇದು ಫಾರ್ಮುಲಾ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಅಂತ. ಮತ್ತೆ ಈ 10 ಸ್ಕ್ವೇರ್ ಅಂದ್ರೆ 100, 10 ಇಂಟು 10 100 ಆಗುತ್ತೆ. ಈ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದು ಆಮೇಲೆ ಬರ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಸ್ವಲ್ಪ ಫಾರ್ಮುಲಾ ಯೂಸ್ ಮಾಡಬೇಕು. ಎ ಡಾಟ್ ಬಿ ಫಾರ್ಮುಲಾ. ಸೊ ಎ ಡಾಟ್ ಬಿ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ತೀಟಾ ಅಂತ. ನೋಡಿ, ಇವಾಗ ನಮಗೆ ತೀಟಾ ಸಿಕ್ಕಿದೆ. ಇಲ್ಲಿ ಇದಕ್ಕೆ ಫಾರ್ಮುಲಾ ಬರೆದಾಗ ತೀಟಾ ಸಿಕ್ಕಿದೆ. ಈಗ ನಾವು ಈ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಅದನ್ನ ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ತೀಟಾ ವ್ಯಾಲ್ಯೂ ಸಿಗುತ್ತೆ. ಸೊ ಇದು 6 ಸ್ಕ್ವೇರ್ ಅಂದ್ರೆ 36, ಇದು 8 ಸ್ಕ್ವೇರ್ ಅಂದ್ರೆ 64, ಮತ್ತೆ ಇದು 6 8 ಕಾಸ್ ತೀಟಾ. ಆ 36 ಪ್ಲಸ್ 64 ಆಡ್ ಮಾಡಿದಾಗ 100 ಆಯ್ತು. ಇದೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿದಾಗ 96 ಬಂತು, ಇದು 100. ಇಲ್ಲಿ 100 ಕ್ಯಾನ್ಸಲ್ ಆಗುತ್ತೆ ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಅಲ್ಲಿ. ಇದು 96 ಕಾಸ್ ತೀಟಾ ಈಕ್ವಲ್ ಟು 0 ಅಂತ ಅಂದ್ರೆ ಮತ್ತೆ ಕಾಸ್ ತೀಟಾ ಈಕ್ವಲ್ ಟು 0ನೇ ಆಗುತ್ತೆ, ಯಾಕಂದ್ರೆ 0/96 ಅಂದ್ರೆ 0ನೇ ಆಗುತ್ತೆ. ಈಗ ಈ ಇಕ್ವೇಶನ್ ಸ್ಯಾಟಿಸ್ಫೈ ಮಾಡುವಂತ ತೀಟಾ ವ್ಯಾಲ್ಯೂ ಯಾವುದು ಅಂದ್ರೆ ಸೊ π/2, ಅಂದ್ರೆ 90 ಡಿಗ್ರಿ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆಪ್ಷನ್.